ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ನನ್ನ ಆತ್ಮೀಯಾದಂಥ ಅಪೋಲೋ ಚಂದ್ರಶೇಖರ್ ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು KMDC ಚೇರ್ಮನ್ ಆದಂಥ DK ಅಲ್ತಾಫ್ ಖಾನ್ ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರಾದಂಥ DC ರಮೇಶ್ ಅವರೇ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ನಮ್ಮ ಅಕ್ಕಾದಂಥ ಕೋಕಿಲ ಚಂದ್ರಶೇಖರ್ ಅವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಶಕೀಲ್ ನವಾಜ್ ಅವರೇ, ಆತ್ಮೀಯ ಸ್ನೇಹಿತರಾದಂಥ ಮಹಾವೀರ್ ಮೆಹ್ತಾ ಅವರೇ, ಗೌತಮ್ ಅವರೇ, ರಾಜು ಚಂದ್ರಶೇಖರ್ ಅವರೇ, ಗೌಸಿ ಅವರೇ, ಸುರೇಶ್ ಅವರೇ, ರಿಜ್ವಾನ್ ಅವರೇ, ರವಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿದ್ದ ಎಲ್ಲ ಕನ್ನಡ ಅಭಿಮಾನಿಗಳೇ, ಮಧ್ಯಾಗಿ ತಮಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯವನ್ನು ಪೂರೈಸ್ತಾ ಇದ್ದೀನಿ. ಪ್ರತಿ ವರ್ಷ ತಮಗೆಲ್ಲ ಗೊತ್ತೇ ಇದ್ದಂಗೆ ಭಾಳ ವರ್ಷದಿಂದ ಅಪೋಲೋ ಚಂದ್ರಶೇಖರ್ ಅವರು ಕುಟುಂಬದವರು ಭಾಳ ವರ್ಷದಿಂದ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಗೆ ಆಚರಿಸ್ಕೊಂಡು ಬರ್ತಾರೆ. ತಮಗೆಲ್ಲ ಗೊತ್ತಿರೋದೇ ವಿಚಾರ. 1ನೇ ತಾರೀಕು ಮಾಡಿದ್ದಾರೆ ಕಾರ್ಯಕ್ರಮ, ಬೆಳಗ್ಗೆ ಕಾರ್ಯಕ್ರಮ ಮಾಡಿದ್ದಾರೆ, ಸಂಜೆ ಕಾರ್ಯಕ್ರಮನ ಭಾಳ ವರ್ಷದಿಂದ ಅಪೋಲೋ ಅಣ್ಣ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಕಾರಣ ಅಂದರೆ ಇವತ್ತು 22ನೇ ತಾರೀಕಿಗೆ ನಾವು ಕನ್ನಡದ ರಾಜ್ಯೋತ್ಸವನ ಇವತ್ತು 22ನೇ ತಾರೀಕು ಆಚರಿಸೋಕ್ಕೆ ಕಾರಣ ಅಂದರೆ ಅದು ನನ್ನಿಂದ ಅಂತ ಹೇಳೇ ಬಯಸ್ತಿದ್ದೀನಿ. ಕಾರಣ ಅಂದರೆ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರ ಇದ್ದಿದ್ದ ಕಾರಣಕ್ಕೆ ನಾನು ಕರ್ನಾಟಕ ರಾಜ್ಯೋತ್ಸವ ಫ್ಲಾಗನ್ನು ಹಾಕಿ ನಾನೇ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಬೇಕಾಗ್ತದೆ. ಹಾಗಾಗಿ ಅಪೋಲೋನ ನಾನು ಕೇಳಿಕೊಂಡೆ, ನೀವು ಪ್ರತಿ ವರ್ಷ ನೀವು ಮಾಡೋದು ಆ ಕಾರ್ಯಕ್ರಮನ ನೀವು ಮಾಡಿಕೊಡಿ, ನೀವು ನಾನು ಬರೋಕ್ಕಾಗಲ್ಲ ನನಗೆಲ್ಲ ನೀವೇ ಬರಬೇಕಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ 22ನೇ ತಾರೀಕು ನಿಗದಿ ಮಾಡಿದ್ವಿ. ಮೊನ್ನೆ 3-4 ದಿನ ಹಿಂದೆ ನಾನೇ ಸೋಮವಾರ ಅಪೋಲೋನ ಕಳಿಸ್ಕೊಂಡೆ, ಅಣ್ಣ 22ನೇ ತಾರೀಕು ಕಾರ್ಯಕ್ರಮ ಇದೆಯಲ್ಲ ಅಂದಕ್ಕೆ, ಇಲ್ಲ ಈ ವರ್ಷ ಆಯ್ತಣ್ಣ ಮಾಡಿಬಿಟ್ಟಿದ್ದೀವಿ, ಜೋರಾಗಿ ಮಾಡಿದ್ದೀವಿ, ಅಂದರೆ ಈ ಕಾರ್ಯಕ್ರಮ ಮಾಡಬಾರ್ದು, ಬರೋ ವರ್ಷ ಮಾಡುವುದು. ಇಲ್ಲೆಲ್ಲ ಪ್ರತಿ ವರ್ಷ ತಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ, ಈ ಕಾರ್ಯಕ್ರಮ ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಒತ್ತಡ ಮಾಡಿ ಅಪೋಲೋ ಚಂದ್ರಶೇಖರನಿಗೆ ಈ ಕಾರ್ಯಕ್ರಮ ಮಾಡಿದ್ದು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಹೃದಯದಿಂದ ಧನ್ಯವಾದಗಳು ಸಲ್ಲಿಸಿರಿ. ನನಗೆಲ್ಲ ಗೊತ್ತೇ ಇದ್ದಂಗೆ ಕನ್ನಡ ರಾಜ್ಯೋತ್ಸವ ಅಂದರೆ ನಮಗೆಲ್ಲ ಒಂಥರ ನಾಡು ಹಬ್ಬ ಇದ್ದಂಗೆ. ನಮಗೆಲ್ಲ ಸಮಾಜದವ್ರಿಗೆ ಅವ್ರವ್ರಂಥ ಹಬ್ಬಗಳು ಬರ್ತದೆ. ಯಾವ ಹಬ್ಬ ಬಂದರೂ ನಾವು 2-3 ದಿನವೇ ಆಚರಿಸೋದು, 2-3 ದಿನ ಬಿಟ್ಟು ಯಾವ ಹಬ್ಬನೂ ನಾವು ಆಚರಿಸಲ್ಲ. ಅಂದರೆ ಕನ್ನಡದ ರಾಜ್ಯೋತ್ಸವ ಹಬ್ಬ ಅಂದರೆ ಹಿಂಗೆ ನಾಡಹಬ್ಬ ಅಂದರೆ 12 ತಿಂಗಳಲ್ಲಿ 11 ತಿಂಗಳು ಯಾವುದಾದ್ರು ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ, ಭಾಳಷ್ಟು ಕಡೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಭಾಳಷ್ಟು ಕಡೆ ನಾರ್ತ್ ಅವ್ರು ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. 15-20 ವರ್ಷದಿಂದ ಭಾಳ ವರ್ಷದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಈ ವಾರ್ಡಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ್ ಸಮಾಜದವರು ಇವತ್ತು ಬಂದು ಚಾಮರಾಜಪೇಟೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಭಾಳ ವರ್ಷದಿಂದ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕರ್ನಾಟಕ ರಾಜ್ಯೋತ್ಸವ ಭಾಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ. ಅವರು ರಾಜಸ್ಥಾನದಲ್ಲಿ ಇರ್ಬೋದು, ತಮಿಳುನಾಡಲ್ಲಿರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಅಂದರೆ ನಮ್ಮ ರಾಜ್ಯದಲ್ಲಿ ಆ ಪ್ರೀತಿ ಇದೆಯಲ್ಲ ಅಲ್ಲಿ ಎಲ್ಲೂ ಸಿಕ್ಕಕ್ಕೆ ಸಾಧ್ಯ ಆಗ್ತೀವಿ. ಹಾಗಾಗಿ ಅವರೆಲ್ಲ ಒಂದು ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ನಾನು ನೋಡ್ತೀನಿ, ತಮಿಳುನಾಡಲ್ಲಿ ನೋಡಿರ್ಬೋದು, ನೀವು ಬೇರೆ ಭಾಷೆ ಬಂದರೂ ಅವರು ಯಾವತ್ತೂ ಅವರು ತಮಿಳು ಬಿಟ್ಟು ಯಾವುದೂ ಮಾತಾಡಿಲ್ಲ. ನೋಡಿರ್ಬೋದು, ನೀವು ಹೋಗಿರ್ಬೋದು, ತಮಿಳುನಾಡಿಗೆ ಹೋಗಿರ್ಬೋದು, ಕೇರಳಗೆ ಹೋಗಿರ್ಬೋದು, ನೀವು ಆಂಧ್ರಾಗೆ ಹೋಗಿರ್ಬೋದು, ತಮಿಳುನಾಡಲ್ಲಿ ಮಾತ್ರ ಬೇರೆ ಭಾಷೆ ಬಂದರೂ ಅವ್ರ ಮನೆಯಲ್ಲಿ ಮಾತಾಡ್ಕೊಳ್ತಾರೆ. ಅಂದರೆ ತಮಿಳು ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ. ಅದೇ ಥರ ನಾವು ಇದಕ್ಕೆ ಹೋಗಿ ಕೇರಳಗೆ ಹೋಗಿ, ನೀವು ಕೇರಳದಲ್ಲೂ ಮಲಯಾಳಂ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ. ಅದೇ ಥರ ನಾವು ಪದ್ಧತಿಯನ್ನು ಕರ್ನಾಟಕದಲ್ಲಿ ತರಲೇಬೇಕಾಗ್ತದೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮ ಆದಮೇಲೆ ಯಾರೋ ಬಂದು ಇನ್ವೈಟ್ ಮಾಡಿದ್ರು ನನಗೆ, ಸರ್ ನಮ್ಮ ಸ್ಕೂಲಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಮಕ್ಕಳು ಎಲ್ಲ ತಾವು ಬರಬೇಕಂತ ಭಾವಿಸ್ತಾ ಇದ್ದಾರೆ, ದಯಮಾಡಿ ಒಂದು 10 ನಿಮಿಷಕ್ಕೆ ತಾವು ಬಂದು ಹೋಗಬೇಕು, ವಿದ್ಯಾರ್ಥಿ ಮಕ್ಕಳು ತುಂಬ ಖುಷಿ ಪಡ್ತಾರಂತ ಬಂದು ಕೇಳ್ಕೊಂಡ್ರು. ಆಯ್ತು ನಡೀರಪ್ಪ ಅಂತ ಹೋಗ್ಬಿಟ್ಟು ಆ ಕಾರ್ಯಕ್ರಮ ಮಾಡಿ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಮಾತಾಡ್ತಾ ಕೊನೆ ಭಾಷೆಯಲ್ಲಿ ಆ ಮೇಷ್ಟ್ರು, ಆ ಸ್ಕೂಲ್ ಮೇಷ್ಟ್ರು ಇದ್ದಾರಲ್ಲ, ಸರ್ ಇಷ್ಟೊತ್ತು ಮಾತಾಡಿದಾರ, ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಅಲ್ಪಸಂಖ್ಯಾತರಿದ್ದಾರೆ, ದಯಮಾಡಿ ಹಿಂದಿನಲ್ಲಿ ಮಾತಾಡಿ ಸರ್ ಅಂತ ಕೇಳ್ಕೊಂಡ. ನಾನು ಹೇಳಿದೆ, ಸ್ವಾಮಿ ಇವತ್ತೊಂದು ದಿನ ಮಾತ್ರ ಕನ್ನಡ ರಾಜ್ಯೋತ್ಸವ ಕಣೋ, ಇವತ್ತು ಕನ್ನಡ ಬಿಟ್ಟು ಬೇರೆ ಮಾತೇ ಆಡ್ಕೊಡ್ದು. ಇವತ್ತು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಿಂತಿದ್ರೆ, ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಿನ್ನ ಟೀಚರ್ ಆಗಿದ್ದರೆ ಇವತ್ತು ನಿನ್ನ ಸಸ್ಪೆಂಡ್ ಮಾಡ್ತಾ ಇದೆ, ನಿನ್ನ ಅದೃಷ್ಟ ಚೆನ್ನಾಗಿದೆ, ನೀನು ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ. ಹಾಗಾಗಿ ನಾವು ಕನ್ನಡದ ಬಗ್ಗೆ ನಮಗೆಲ್ಲ ಅಭಿಮಾನ ಇರಲೇಬೇಕಾಗ್ತದೆ, ನಾವು ಮಾಡಲೇಬೇಕಾಗ್ತದೆ ಅಂತ ಹೇಳಿ ನಾವೆಲ್ಲ ಚಾಮರಾಜಪೇಟೆ ಮತದಾರರು
ಇವತ್ತೇನು ಸಚಿವ ಅಪೋಲೋ ಚಂದ್ರಶೇಖರ್ ಅವರು ಹೇಳಿದ್ರು, ಜಮೀರಣ್ಣವರು 3 ಖಾತೆ ಕೊಟ್ಟಿದ್ದಾರೆ ಅಂತ ಅಪೋಲೋ ಚಂದ್ರಶೇಖರ್ ಅವರು ಭಾಷಣ ಮಾಡುವಾಗ ಹೇಳ್ತಾ ಇದ್ರು. ಅದಕ್ಕೆ ದೇವರಾದ್ಮೇಲೆ ಈ ಕೊಟ್ಟಿದ್ದ ಭಿಕ್ಷೆಯಿಂದ ನಾನು ಚಾಮರಾಜಪೇಟೆ ಗೆಲ್ಲಿಸಿದ್ದಕ್ಕೆ ಇವತ್ತು ಸಚಿವನಾಗಿ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ. ಇವತ್ತು 5 ಬಾರಿ ನನ್ನ MLA ಮಾಡಿದ್ದೀರಾ. 5 ಬಾರಿ MLA ಆಗೋದು ಅಷ್ಟು ಸುಲಭದ ಮಾತಿಲ್ಲ. ಅಂದರೆ ನಾನು ಯಾವಾಗಲೂ ಒಂದೇ ಮಾತಿರೋದು, ಚಾಮರಾಜಪೇಟೆ ಅಂದರೆ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಮನೆ ಮಗ. ಯಾರೂ ನಾನು MLA ಅಂತ ತಿಳ್ಕೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಅಂದರೆ ಚಾಮರಾಜಪೇಟೆ ಮನೆ ಮಗ ಅಂತ. ಆ ಕಾರಣಕ್ಕೆ ನೀವೇನು ನನ್ನ ವಿಶ್ವಾಸದ ಮೇಲೆ ನನ್ನ 5 ಬಾರಿ MLA ಮಾಡಿ ನನಗೆ ಇವತ್ತು ನೀವು ಮತ ಹಾಕಿ ನಾನು ಗೆಲ್ಲಿಸಿದ ಕಾರಣಕ್ಕೆ ಇವತ್ತು ನಾನು ಸಚಿವನಾಗಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದು. ನಿಮ್ಮ ಭಿಕ್ಷೆ ಏನು ಮತ ಕೊಟ್ಟು ನನ್ನ ಗೆಲ್ಲಿಸಿದ ಆ ಕಾರಣಕ್ಕೆ ನಾನು ಇವತ್ತು ಸಚಿವನಾಗಿ ನಿಂತಿದ್ದೀನಿ. MLA ಅಂದರೆ ಸಚಿವನಾಗಿ ಗೆಲ್ಸ ಸಾಧ್ಯ? MLA ಮಾಡಿಬಿಡ್ತಾನೆ, ಅದು ಯಾರು? ನೀವುಗಳು ಮಾಡೋದು. ನಿಮ್ಮ ಭಿಕ್ಷೆ ಎಲ್ಲ ಇವತ್ತು ಸಚಿವನಾಗಿ ನಾನು ಮುಂದೆ ನಿಂತಿದ್ದೀನಿ. ಆ ಕಾರಣಕ್ಕೆ ಎಲ್ಲೋ ಒಂದು ಕಡೆ ನಾನು ಎಲ್ಲಾನ ಒಂದು ತಪ್ಪು ಮಾಡಿದ್ರು ಅದೇನಾಗ್ತದೆ, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ MLA ಅಂತ ಬರ್ತದೆ. ನಮ್ಮ ಮತದಾರರಿಗೆ ತಲೆ ಬಸ್ಸದ ಕೆಲಸ ಮಾಡಿಕೊಡ್ದು ಅಂತ ನಾನು ಆದಷ್ಟು ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ಚಾಮರಾಜಪೇಟೆ ಮತದಾರರಿಗೆ ಒಳ್ಳೆ ಹೆಸರು ಕೊಡಬೇಕಂತ ನನ್ನ ವಸತಿ ಇಲಾಖೆಯಲ್ಲಿ ಹೋದ ವರ್ಷವೂ ನಾನು ಹೇಳಿದ್ದೆ. ಹೋದ ವರ್ಷವೂ ನನ್ನ ವಸತಿ ಮಂತ್ರಿ ಆದಮೇಲೆ ನನಗೆಲ್ಲ ಗೊತ್ತೇ ಇದ್ದಂಗೆ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಮತದಾರ ಗೊತ್ತಾಗ್ಬಿಡ್ತಾನೆ. ಭಾಳ ಜನ ಜಮೀರ್ ಅಹಮದ್ ಸಿಗ್ತಾ ಇಲ್ಲ, ಜಮೀರ್ ಅಹಮದ್ ಭಾಳ ದಿನ ಆಯಿತು ಕಾಣಿಸ್ಕೊಂಡಿಲ್ಲ. ಅಂದರೆ ನನಗೆ ಒಂದು ವಸತಿಯಾಗಿ ಮಂತ್ರಿಯಾಗಿ ಸರ್ಕಾರದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಬಡವರನ್ನ ಸೇವೆನ ಮಾಡ್ತಾ ಇದ್ದೀನಿ. ಆ ಬಡವ್ರ ಸೇವೆ ಏನು ಮಾಡ್ತಾ ಇದ್ದೀನಿ ಅದು ನಿಮಗೆ ಅದು ಪುಣ್ಯವನ್ನು ನೀವು ಕಟ್ಕೊಳ್ತೀರಾ. ಏಕೆಂದರೆ ನೀವು ಗೆದ್ದಿದ್ದಕ್ಕೆ ಅವ್ರು ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರೋದು. ನಮಗೆಲ್ಲ ಗೊತ್ತಿದ್ದು ಹೋದ ಭಾಷೆಯಲ್ಲಿ ನಾನು ಹೇಳಿದೆ, ನಾನು 1,80,000 ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. 2014, 15, 16, 17, 18 ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಅದಾದಮೇಲೆ BJP ಸರ್ಕಾರ 4 ವರ್ಷ ಆಯಿತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ. ಅಂದರೆ ಅವ್ರಿಗೆ 18% GST ಹಾಕಿ 1,32,000 ವಾಪಸ್ ತಗೊಳ್ತಾವ್ರೆ. ಆ ಕಾರಣಕ್ಕೆ GST ಆಗಿದ್ದ ಕಾರಣಕ್ಕೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 1.5 ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ, 1.5 ಲಕ್ಷ ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ತಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿದಿದೆ. ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ನಮ್ಗೆ ಬರಬೇಕಾಗಿರೋದು 9,500 ಕೋಟಿ ಬರಬೇಕಾಗಿತ್ತು. 9,500 ಕೋಟಿಯಲ್ಲಿ ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕಟ್ಟೋರು, 2,000, 15,000 ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಹಂಗ ಜನ ಎಲ್ಲ ಬೀದಿದಲ್ಲಿದ್ದರು. ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ನಾವು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ 2023ರಲ್ಲಿ ನಾವು ಮನೆ ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಮನೆಗೆ 2,000 ರೂಪಾಯಿ ಕೊಡ್ತೀವಿ, 200 ಯೂನಿಟ್ವರೆಗೂ ಕರೆಂಟ್ ಬಿಲ್ ಕೊಡ್ತೀವಿ, 5 kg ಇದ್ದಿದ್ದು 10 kg ಅಕ್ಕಿ ಕೊಡ್ತೀವಿ. ನಮ್ಮೆಲ್ಲ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು. ಡಿಪ್ಲೊಮಾ ಹೋಲ್ಡರ್ಗೆ 1,500ರಿಂದ 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆ ನಂಬಿಕೆ ಮೇಲೆ ರಾಜ್ಯದ ಜನ ಏನು ಮಾಡಿದ್ರು, ನಮ್ಮ 136 ಸೀಟನ್ನು ಗೆಲ್ಲಿಸ್ಕೊಟ್ರು. ಅದಾದಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ. ಬರೀ ರಾಜ್ಯ ಭಾಷಣ ಮಾಡಿದರೆ ಈ ಗ್ಯಾರಂಟಿಗಳು ಲಾಗು ಆಗೋಕ್ಕೆ ಸಾಧ್ಯ ಆಗಲ್ಲ. ಅದು ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಆದಮೇಲೆ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಕ್ಯಾರಿ ಮಾಡೋಕ್ಕೆ ನಮಗೆಲ್ಲ ಗೊತ್ತಿರೋದು ವಿಚಾರ. ಹಾಗಾಗಿ ನನ್ನ ಗಮನಕ್ಕೆ ಬಂದಾದಮೇಲೆ ಸರ್ ಜನ ಎಲ್ಲ ಬೀದಿದಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಅವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ ಹೋಗಿ ತರೋದು. ಏನಂದರೆ 9,500 ಕೋಟಿ ಬೇಕಾಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ ಹೋಗಿ ತರೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಒಂದು ಸಮ್ಮಿಶ್ರ ಸರ್ಕಾರ ಇತ್ತು. BJP ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್, ನಾವೇ ಸರ್ಕಾರ ವತಿಯಿಂದ ನಾವು ದುಡ್ಡು ಕಟ್ಟಿ ಮನೆ ಕಟ್ಟಬೇಕಾಗ್ತದಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗಣೋ, ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆಗಾಗಲಿ, ನೆಕ್ಸ್ಟ್ 26 ಡಿಸೆಂಬರ್ ಒಳಗಡೆ 1,80,253 ಮನೆ ಕೊಡಬೇಕಂತ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ ಕಾರಣಕ್ಕೆ ಹೋದ ವರ್ಷ 24ರಲ್ಲಿ 36,789 ಮನೆ ಕೊಡ್ತೀವಿ.
ಇದೇ ವರ್ಷದಲ್ಲಿ 29ನೇ ತಾರೀಕಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ಆ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೂ ಬರಬೇಕಾಗಿತ್ತು, ಅವ್ರಿಗೂ ಆಹ್ವಾನ ಕೊಟ್ಟಿದ್ವಿ. ಆಮೇಲೆ ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಾವು ಮೊನ್ನೆ 15ನೇ ತಾರೀಕಿಗೆ ನಾನು ಮನೆ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿದ್ವಿ. ಮೊನ್ನೆ ರಾಹುಲ್ ಗಾಂಧಿ ಸಾಹೇಬರು ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರು, ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ರು. ಅವ್ರು ಏನಾದರೂ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಏನಕ್ಕೆ ನವೆಂಬರ್ನಲ್ಲಿ ಮಾಡ್ತಾ ಇದ್ದೀರಾ, ಬರೋ ವರ್ಷ ಒಂದೇ ತಿಂಗಳಲ್ಲಿ ಬರ್ತದೆ, ಜನವರಿಯಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಕ್ಕೆ ಬರೋ ತಿಂಗಳು ಜನವರಿಯಲ್ಲಿ 17ನೇ ತಾರೀಕಿಗೆ ಇನ್ನು 42,345 ಮನೆಗಳು ಕೊಡ್ತಾ ಇದ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವ್ರು ಕೊಡಬೇಕಾಗಿದ್ದಾನೆ. ಬಡವ್ರ ಬಗ್ಗೆ ಕಾಳಜಿದೆ. ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈಗಂತೂ 55ರಿಂದ 60,000 ಕೋಟಿ ಆಗ್ತದೆ ಗ್ಯಾರಂಟಿಗಳಿಗೆ. ಅವ್ರು ಯಾವ ಗ್ಯಾರಂಟಿಗಳೂ ಇರಲಿಲ್ಲ. ಅವ್ರು ಇಲ್ಲಿ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ, ಈ ಥರ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಇಷ್ಟೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಕಾಂಗ್ರೆಸ್ಗೆ BJPಗೆ ವ್ಯತ್ಯಾಸ ಎಷ್ಟಿದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾದ್ರ ಜೊತೆಯಲ್ಲಿ ನಮಗೆಲ್ಲ ಗೊತ್ತಿದ್ದೇನೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ತಂದರು. 2016ರಲ್ಲಿ 1028 ಎಕರೆ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಯಾವಾಗ? 2016ರಲ್ಲೇ. ನಾನು ಹೇಳ್ತೀನಿ, ಫೋಟೋಗ್ರಾಫರ್ ನೆಕ್ಸ್ಟ್ ಬರುವಾಗ ನಾನು ಎಲ್ಲೆಲ್ಲಿ ಮನೆಗಳು ಕೊಟ್ಟಿದ್ರು ಅಂತ ತಮ್ಮ ಡಿಸ್ಪ್ಲೇ ಮಾಡಿ ಏನಿದೆ, ನಮ್ಮ ಚಾಮರಾಜಪೇಟೆ ಮತದಾರರಿಗೆ ಗೊತ್ತಾಗಬೇಕು, ನಮ್ಮ MLA ಏನು ಕೆಲಸ ಮಾಡ್ತಾವೆ ಅಂತದ್ದು ಗೊತ್ತಾಗಬೇಕು. ನಿಮ್ಗೆ ಲೆಕ್ಕ ನಾನು ಕೊಡಬೇಕಾಗ್ತದೆ. ಬೇರೆಯವ್ರಿಗೆ ಯಾರಿಗೂ ಲೆಕ್ಕ ಕೊಡೋಂಗಿಲ್ಲ. ನಾನು ಚಾಮರಾಜಪೇಟೆ ಮತದಾರರಿಗೆ ಲೆಕ್ಕ ಕೊಡಬೇಕು. ನಾನು ಏನೇನು ಮಾಡಿದ್ದೀನಿ, ನಾನು ಓದಿದ್ದಲ್ಲ ಅಂತ ನಿಮ್ಗೆ ಲೆಕ್ಕ ಕೊಡಬೇಕಾಗ್ತದೆ. ಆ ಟೈಮಲ್ಲಿ ಹಿಂದಿನ ಸರ್ಕಾರಕ್ಕೆ 1,028 ಎಕರೆ ಜಾಗ ಕೊಟ್ಟಿದ್ರು. ಏನೀಗಂದರೆ ಬೆಂಗಳೂರು ಸಿಟಿಯಲ್ಲಿ ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ. ನನ್ನ ಅನ್ಸಿಗೆ 1.25 ಕೋಟಿ ಜನಸಂಖ್ಯೆಯೂ ಬೆಂಗಳೂರು ಸಿಟಿಯಲ್ಲಿ ಇವತ್ತು ಆಗಿದೆ. ಭಾಳ ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು ಭಾಳ ಜನ ಇದ್ದಾರೆ. ಅವ್ರಿಗೆ ಒಂದು ಸ್ವಂತ ಮನೆ ಆಗಬೇಕಂತ ಬೆಂಗಳೂರು ಸಿಟಿಯಲ್ಲಿ 1,028 ಎಕರೆ ಮನೆ ಮುಖ್ಯಮಂತ್ರಿಗಳು ಜಾಗ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. 6 ಲಕ್ಷದಲ್ಲಿ ಅವ್ರ ಮನೆ ಕೊಡಬೇಕು ಅಂತ, 6 ಲಕ್ಷದಲ್ಲಿ ಅವ್ರ ಮನೆ ಕೊಡ್ಬೇಕಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಗುದ್ಲಿ ಪೂಜೆನ ಮಾಡಿ 48 ಸಾವಿರಕ್ಕೆ ಟೆಂಡರ್ ಕಟ್ಟಿ ಕೆಲಸನ ಶುರು ಮಾಡಿದ್ರು. 6 ಲಕ್ಷ ಅಂದರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಜನರಲ್ ಇದ್ರೆ 2 ಲಕ್ಷ ಕೊಡ್ತಾರೆ. ಅಂದರೆ 2.5 ಲಕ್ಷ ಕೊಟ್ಟರೆ ಅವ್ರಿಗೊಂದು ಸ್ವಂತ ಮನೆ ಆಗೋದು. ಆ ಕಾರಣಕ್ಕೆ ಆ ಸ್ಕೀಮನ್ನು ತಂದಿದ್ರು. ಅದಾದಮೇಲೆ 2018ರಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ, BJP ಸರ್ಕಾರ ಬಂತು. 2021ರಲ್ಲಿ BJP ಸರ್ಕಾರದಲ್ಲೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ಮನೆ ಸಿದ್ದರಾಮಯ್ಯ ಅವರು 6 ಲಕ್ಷ ನೀತಿ ಮಾಡಿದ್ರು, BJP ಅವರು ಬಸವರಾಜ ಬೊಮ್ಮಾಯಿ ಅವರು ಅದಕ್ಕೆ 11,20,000 ಮಾಡೋರು, ಈಕ್ವಲ್ ಟು ಡಬಲ್. ಬಡವರು ಎಲ್ಲಿಂದ ಕೊಟ್ಕೊಳ್ಳೋಕೆ ಸಾಧ್ಯ? ಅದು 6 ಲಕ್ಷನೇ ಕಟ್ಟೋದು ಕಷ್ಟ. 6 ಲಕ್ಷ ಅಂದರೆ ಅದು 2.5 ಲಕ್ಷನೇ ಕಟ್ಟಬೇಕಾಗಿತ್ತು, ಅಷ್ಟೇ ಕಟ್ಟೋದು ಕಷ್ಟ. ಅವರು BJP ಅವರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಅದೇನು 6 ಲಕ್ಷ ಇತ್ತು 11,20,000 ಮಾಡಿದ್ರು. ಆಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಕೇಳಿದ್ರು, ಅದು ನನ್ನ ಕನಸಿಟ್ಟುಕೊಂಡು ಬೆಂಗಳೂರು 1 lakh ಹೌಸಿಂಗ್ ಯಾವ ಸ್ಟೇಜಲ್ಲಿದೆ ಅಂತ. ಅವ್ರಿಗೆ ನಾನು ಮಾಹಿತಿ ಕೊಟ್ಟೆ. ನಾನು ಸರ್, ತಾವು ಇವಾಗ 6 ಲಕ್ಷ ಮಾಡಿದ್ರಿ, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬರ್ತಾಯಿತ್ತು, ನಾವು 1 ಲಕ್ಷ ಸಬ್ಸಿಡಿ ಕೊಡಬೇಕಾಗಿತ್ತು. ಬರೀ ಅವ್ರು 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. BJP ಸರ್ಕಾರ ಅದಕ್ಕೆ 11,20,000 ಮಾಡಿಬಿಟ್ಟು ಸರ್, ಈಗ ಬಡವ್ರು 8 ಲಕ್ಷ ಕಟ್ಟಬೇಕಾದಾಗ ಮುಂದೆ ಯಾರೂ ಬರ್ತಾ ಇಲ್ಲ ಸರ್, ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಮೀಟಿಂಗ್ ಮಾಡಿಬಿಟ್ಟು ಅದು 1 ಲಕ್ಷನ ಕಡಿಮೆ ಮಾಡಿ 1 ಲಕ್ಷ ಸರ್ಕಾರ ವತಿಯಿಂದ ಕಡಿಮೆ ಮಾಡ್ಕೊಂತ ಮಾಡಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಆಯಿತು ಇವರು 2.5 ಲಕ್ಷ ಕಟ್ಟಿ ಮಿಕ್ಕಿದ್ದು ನಾವು ಬ್ಯಾಂಕ್ ಲೋನ್ ತೊಗೊಂಡು ಮಾಡುವ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಬ್ಯಾಂಕ್ಗೆ ನಾವು ಅಪ್ರೋಚ್ ಮಾಡಿದ್ವಿ. ಒಂದು 5 ಲಕ್ಷ ಲೋನ್ ತೊಗೊಂಡ್ರೆ ಅವ್ರು ತಿಂಗಳಿಗೆ ಒಂದು 5,000 ರೂಪಾಯಿ EMI ಕಟ್ಟಬೇಕಾಗ್ತದೆ. EMI ಹೆಂಗೋ ಕಟ್ಕೊಂಡ್ರೆ ಬಾಡಿಗೆ ಮನೆಗಳು ಇರೋರು 2,000ರಿಂದ 3,000 4,000 ಕಡಿಮೆ ಎಲ್ಲೂ ಬಾಡಿಗೆ ಮನೆ ಸಿಕ್ಕಲ್ಲ. ಆ ಕಾರಣಕ್ಕೆ ಅವರು ಬ್ಯಾಂಕಲ್ಲಿ ನಾವೇ ತಗೊಳ್ಳುವ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಬ್ಯಾಂಕ್ ಕೋರ್ಸನ್ನೆಲ್ಲ ಕಳಿಸಿ ಮಾತಾಡಿದ್ವಿ. ಬ್ಯಾಂಕ್ ಅವರು, ನ್ಯಾಷನಲ್ ಬ್ಯಾಂಕ್ ಅವರು ಏನು ಮಾಡಿದ್ರು, ಈ ಬಡವ್ರ ಮನೆಗೆ ಸಿಬಿಲ್ ಸಿಕ್ಕಲ್ಲ. ಅದು ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ, 2 ವೀಲರು ಮತ್ತೊಂದು ಯಾವುದೋ ಒಂದು ಲೋನ್ ತೊಗೊಂಡಿರ್ತಾರೆ, ಅವ್ರು ಸಿಬಿಲ್ ಸಿಗ್ತಾ ಇಲ್ಲ. ಈಗ ನ್ಯಾಷನಲ್ ಬ್ಯಾಂಕಲ್ಲಿ ತೊಗೊಂಡ್ರೆ ಲೋನ್ ಏನಾಗ್ತದೆ, ಅವ್ರಿಗೆ ಇಂಟ್ರೆಸ್ಟ್ ಅಮೌಂಟ್ ಕಡಿಮೆ 6ರಿಂದ 7% ಆಗ್ತದೆ. ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಎಷ್ಟಾಗ್ತದೆ, 11ರಿಂದ 100% ಆಗ್ತದೆ. ಅಂದರೆ ವ್ಯತ್ಯಾಸ ಎಷ್ಟಾಗ್ತದೆ ಅವ್ರಿಗೆ. ಈಗ 5 ಲಕ್ಷ ಅವ್ರು EMI ಕಟ್ಟೋದು, ಆ ಇಂಟ್ರೆಸ್ಟ್ ಜಾಸ್ತಿ ಆದರೆ 8,000 ರೂಪಾಯಿ ಆಗ್ತದೆ. 5,000 ಕಟ್ಟೋದು 8,000 ಆಗ್ತದೆ. ಬಡವ್ರ ಪಾಪ ಕಟ್ಟಕ್ಕಾಗಲ್ಲ. ನಾನು ಮುಖ್ಯಮಂತ್ರಿ ಗಮನ ತಂದೆ, ಸರ್ ತಾವು ಹೇಳ್ರಿ ಲೋನ್ ಮಾಡಿ ಅಂತ.
ಯಾರು ನ್ಯಾಷನಲೈಸ್ ಬ್ಯಾಂಕ್ ಬರ್ತಾ ಇಲ್ಲ. ಏನಕ್ಕೆ ಅವ್ರು ಬಡವ್ರ ಪಾಪ ಸಿಬಿಲ್ ಇಲ್ಲ, ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ, ಸಿಬಿಲ್ ಆಗ್ತಾ ಇಲ್ಲ, ಅವ್ರು ಯಾರು ನ್ಯಾಷನಲೈಸ್ ಬ್ಯಾಂಕ್ ಬರ್ತಾ ಇಲ್ಲ. ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಳ್ಬೇಕಾದ್ರೆ 11% ಆಗ್ತಾ ಅಂತ ಮನೆ ಮುಖ್ಯಮಂತ್ರಿ ಕಮ್ಮಿ ತಂದೆ. ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮಾಡಿ ಇಲ್ಲ ಬಡವ್ರು ಕಟ್ಟಕ್ಕಾಗಲ್ಲ, ಇದೊಂದು ಕೆಲಸ ಮಾಡಿ, ನೀವು ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಬಡವ್ರು ಅಷ್ಟೇ ಕಟ್ಟಲಿ, ಮಿಕ್ಕಿದ ಇಂಟ್ರೆಸ್ಟ್ ಸರ್ಕಾರ ವತಿಯಿಂದ ಕಟ್ಟುವ ಅಂತ ಹೇಳ್ಬಿಟ್ಟು ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 1600 ಕೋಟಿ. ಹಾಗಾಗಿ ತಾವೆಲ್ಲ ಕಾಂಗ್ರೆಸ್ ಮತ್ತು BJPಗೆ ತಾವು ವ್ಯತ್ಯಾಸ ಎಷ್ಟಿದೆ ಅಂತ ತಾವು ಅರ್ಥ ಮಾಡಬೇಕು. ಯಾವತ್ತೂ ನೋಡಿ ಇತಿಹಾಸ ತೆಗೀರಿ, ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಿದ್ದವು. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀನಿ ಅಂತ ನಾನು ಹೇಳಿದ್ದು ಕೇಳ್ಬಾರ್ದು. ಎಲ್ಲರಿಗೂ ಇದೆ, ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಏನು ಮುಚ್ಕೊಂಡಿಲ್ಲ, ಎಲ್ಲ ಕೈಯಲ್ಲೂ ಮೊಬೈಲ್ ಇದೆ. ಏನು ಬೇಕಾದರೂ ಯೂಟ್ಯೂಬಲ್ಲೂ ಏನು ಬೇಕಾದ್ರೂ ನೋಡ್ಕೊಬೋದು, ಏನು ಬೇಕಾದ್ರೂ ನೋಡ್ಕೊಬೋದು. ನಾನು ಏನು ಹೇಳಿದ್ದೀನಿ ಅದು ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಬೋದು. ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿ ಹಿಂಗೆ ಹೇಳಿದ್ದಾರೆ, 36,000 ಮನೆಗಳು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಕೊಟ್ಟಿದ್ದಾರಿಲ್ಲ ಅದ್ರಲ್ಲಿ ಗೊತ್ತಾಗ್ತದೆ. ಆಮೇಲೆ ಇನ್ನೂ 42,000 ಮನೆಗಳು ಕೊಡಬೇಕಂತ ಇದ್ವಿ, ಅದು ಕೊಡ್ತಾ ಇದ್ದಾರೋ ಇಲ್ಲ ಅಂತ ಅದನ್ನು ಗೊತ್ತಾಗ್ತದೆ. ಯೂಟ್ಯೂಬಲ್ಲಿ ಹೋಗಿ ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ತಾವು ಇತಿಹಾಸ ತೆಗೀರಿ. ಎಲ್ಲೆಲ್ಲಿ ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೇಳಕ್ಕೆ ಹೋದ್ರೆ ಅವ್ರ ನಮ್ಮ ಸಾಧನೆನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಐತೆ, ಹಿಂದಿನ ಸರ್ಕಾರ, ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳು ತಾವು ಮತ ಕೇಳ್ತೀವಿ. BJP ಅವ್ರು ಯಾವತ್ತನ ಸಾಧನೆಯಲ್ಲಿದ್ದಾರ? ಯಾವತ್ತನ ಸಾಧನೆ ಅನ್ನೋದು 0, ಏನೇನೂ ಇಲ್ಲ. ಬರೀ ಅವ್ರಿಗೆ ಹಿಂದೂ ಮುಸಲ್ಮಾನ್ ಅದ್ರ ಮೇಲೆ ರಾಜಕೀಯ ಮಾಡ್ಕೊಂಡು ಬರ್ತಾವ್ರೆ. ದಯಮಾಡಿ ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋ ಅಧಿಕಾರ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಇರೋದು. ಈಗ BJP ಚುನಾವಣೆ ಬರ್ತದೆ, ಈಗ ಹತ್ರದಲ್ಲಿದೆ. ನನ್ನ ಮನಸ್ಸಿಗೆ ಎಲ್ಲ 5 ಕಾರ್ಪೊರೇಷನ್ ಮಾಡಿದ್ದಾರೆ. ಬೆಂಗಳೂರು ಭಾಳ ಎತ್ತರದಲ್ಲಿ ಬೆಳೆದಿದೆ ಅಂತ ಹೇಳ್ಬಿಟ್ಟು 5 ಕಾರ್ಪೊರೇಷನ್ ಮಾಡಿದ್ದಾರೆ. ಏನಂದರೆ ಎಲ್ಲ ಕೆಲಸ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಒಂದೇ ಕಾರ್ಪೊರೇಷನ್ ಇದ್ದಿದ್ದು. ಮುಂದೆ ಬೆಂಗಳೂರು 1.5 ಕೋಟಿ ಜನಸಂಖ್ಯೆ ಆಗ್ತಿದೆ, ಕೆಲಸಗಳು ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು 5 ಕಾರ್ಪೊರೇಷನ್ ಅಂತ ಮಾಡಿದ್ದಾರೆ. ಈಗ ಚುನಾವಣೆ ಮೋಸ್ಟ್ ಪ್ರಾಬ್ಲಿ ಫೆಬ್ರವರಿಯಲ್ಲಿ ಚುನಾವಣೆ ಬರ್ತದೆ. ದಯಮಾಡಿ ನಮ್ಮ ಪಕ್ಷದ ಯಾರಾಗಿ MLA ನಾನಿದ್ದೀನಿ, ಸರ್ಕಾರ ನಮ್ಮಿದೆ, ನಿಮ್ಮ ಕೆಲಸ ತಾನೇ ಆಗಬೇಕಾಗಿರೋದು. ಯಾರಿಂದ ಏನಾಗಬೇಕು ನಿಮಗೆ, ನೀವು ಆಗಬೇಕಾಗಿರೋದು ಕೆಲಸಗಳು. ಈಗ ನಾನು MLA ಇದ್ದು ನನ್ನ ಕೌನ್ಸಿಲರ್ ಏನಾಗ್ತದೆ, ನಿಮ್ಮ ಕೆಲಸಗಳು ಒಳ್ಳೇದಾಗ್ತದೆ. ಈಗ ನಾನು MLA ಇದ್ದು ನಮ್ಮ ಸರ್ಕಾರ ಇಟ್ಕೊಂಡು ಬೇರೆ ಕೌನ್ಸಿಲರ್ ಆದರೆ ಏನಾಗ್ತದೆ, ನಿಮ್ಮ ಕೆಲಸಗಳು ಆಗಲ್ಲ. ಅವ್ನ ದಾರಿ ಅವ್ನು ಹೋಗ್ತಾನೆ, ನನ್ನ ದಾರಿ MLA ದಾರಿ ನಾನು ಹೋಗ್ತೀನಿ. ಆ ಕಾರಣಕ್ಕೆ ನೀವು ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ನಮ್ಮ ಯಾರನ್ನ ಪಕ್ಷದ ಅಭ್ಯರ್ಥಿ ಇರಲಿ, ಆ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೀವೆಲ್ಲ ಒಟ್ಟಾಗಿ ಒಂದಾಗಿ ಮತ ಕೊಟ್ಟು ಗೆಲ್ಸ್ಕೊಂಡು ಬರ್ಬೇಕಂತ ಹೇಳಿ ಇನ್ನೊಂದು ಬಾರಿ ನಾನು ಅಪೋಲೋ ಚಂದ್ರಶೇಖರ, ನನಗೆ ಅದು ಕನ್ನಡದ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡು ಭಾಳ ಅದ್ದೂರಿ. ನನ್ನ ಅನಿಸಿಕೆ ಬೆಂಗಳೂರು ಸಿಟಿಯಲ್ಲಿ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಎಲ್ಲ ಮಾಡ್ತಾರೆ ಅಂದರೆ ಅದು ಚಾಮರಾಜಪೇಟೆಯಲ್ಲಿ ಒಂದೇ ಹುಡಿ, ಅದು ಅಪೋಲೋ